ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇದ್ದು. ಡಿ ಕೆ ರಮೇಶ್ ಎಲೆಕ್ಟ್ರಿಕಲ್ ಸರ್ವಿಸ್ಸು. ನಿಮಗೆ ಒಂದು ಮಾಹಿತಿ ಕೊಡಬೇಕಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಕೊನೆವರೆಗೂ ಸುದ ನೋಡಿ. ಇತ್ತೀಚಿನ ದಿನಗಳಲ್ಲಿ ಪ್ರೊಫೈಲ್ ಲೈಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಆದರೆ ಉದ್ದದ್ದು ಪ್ರೊಫೈಲ್ ಲೈಟ್ ಹಾಕಬೇಕಾದಾಗ ನಾವು ಯಾವುದು ಚೌಕನ್ನು ಹಾಕಬೇಕು ಮತ್ತು ಬ್ರೈಟ್ನೆಸ್ ಆಗಿ ಕಾಣಬೇಕಂದ್ರೆ ಯಾವುದು ಸ್ಲಿಪ್ಪನ್ನು ಹಾಕಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಹಳಷ್ಟು ಜನ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ ಹ್ಯಾಮ್ಸು ಬೇರೆ ಇರ್ತದೆ ಮತ್ತು ಚೌಕು ಬೇರೆ ಇರ್ತದೆ, ಮತ್ತು ಲೋಕಲನ್ನು ತೊಗೊಬಂದ್ಬಿಡ್ತಾರೆ. ತೊಗೊಬಂದಿರೋದ್ರಿಂದ ಏನಾಗುತ್ತೆ, ಆ ಬ್ರೈಟ್ನೆಸ್ಸು ನೀಟಾಗಿ ಬರೋದಿಲ್ಲ, ಅಚ್ಚುಕಟ್ಟಾಗಿ ಕಾಣೋದಿಲ್ಲ. ಇದು ಭಾಳಷ್ಟು ನಾವು ಕಡೆ ನೋಡ್ತಾ ಇರ್ತೀವಿ. ನೋಡಿ, ಇಲ್ಲೊಂದು ಆಫೀಸ್ಗೆ ಹಾಕಿದ್ದಾರೆ, ಬಟ್ ಫುಲ್ ಬ್ರೈಟ್ನೆಸ್ ಬರ್ತಾ ಇರಲಿಲ್ಲ, ಒಂದೇ ಸಮ ಕಾಣ್ತಾ ಇರಲಿಲ್ಲ, ಅಲ್ಲಲ್ಲಿ ಸ್ವಲ್ಪ ಡಾಟ್ ಬರ್ತಾ ಇತ್ತು. ಫಿಲಿಪ್ಸ್ ಕಂಪನಿದನ್ನು ಚೌಕನ್ನು ತೆಗೆದುಕೊಂಡಿದ್ದೀನಿ 300 ವ್ಯಾಟ್ಸ್ದು. ಮತ್ತು ಏನು ನಾವು ಸ್ಟ್ರಿಪ್ ಹಾಕ್ತಾಯಿದ್ವಿ, ಓಕೆ 55 ವ್ಯಾಟ್ಸ್ದು ಬಂದ್ಬಿಟ್ಟು ಒಂದು ಸ್ಲಿಪ್ ಇದೆ 5 ಮೀಟ್ರದ್ದು 55 ವ್ಯಾಟ್ಸ್ದು. ಆ ಥರ ಬಂದ್ಬಿಟ್ಟು 3 ಆಗ್ತದೆ 15 ಮೀಟ್ರು. ಮತ್ತು ಚೌಕಿರೋದು ಬಂದ್ಬಿಟ್ಟು 300 ವ್ಯಾಟ್ಸ್ದು. ಅಂದರೆ ಚೌಕು ತಕ್ಕನಾಗಿ ಎಷ್ಟು ಉದ್ದ ಹಾಕ್ತಾಯಿದ್ದೀವಿ, ಎಷ್ಟು ಮೀಟ್ರ್ ಹಾಕ್ತಾಯಿದ್ದೀವಿ ಅದೇ ತಕ್ಕನಾಗಿ ನಾವು ಚೌಕನ್ನು ಹಾಕಬೇಕಾಗುತ್ತೆ. ಆವಾಗ ಮಾತ್ರ ಏನಾಗುತ್ತೆ, ನೀಟಾಗಿ ಬರ್ತಾ ಹೋಗುತ್ತೆ. ನಾವು ಕೆಪಾಸಿಟಿ ಕಮ್ಮಿ ಇರೋದನ್ನು ಹಾಕಿದಾಗ ಆ ನೀಟ್ನೆಸ್ ಅನ್ನೋದು ಬಂದಿಲ್ಲ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಬ್ರೈಟ್ನೆಸ್ ಆಗಿ ಬರ್ತಾ ಇದೆ, ಒಂದೇ ಥರ ಎಲ್ಲ ಕಡೆ ಲೈಟು ಬರ್ತಾ ಇದೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಲುಕ್ಕಾಗಿ ಕಾಣಿಸುತ್ತೆ, ಅಚ್ಚುಕಟ್ಟಾಗಿ ಕೆಲಸ ಕಾಣಿಸುತ್ತೆ. ಅದೇ ನೀವು ಕಮ್ಮಿ ವ್ಯಾಟ್ಸ್ ಇರೋದನ್ನು ತೊಗೊಬಂದು ನೀವು ಹಾಕಿದಾಗ ಏನಾಗುತ್ತೆ, ಅದು ನಿಮಗೆ ನೀಟಾಗಿ ಕಾಣಿಸೋದಿಲ್ಲ, ಅಲ್ಲಲ್ಲೇ ಬ್ಲರ್ ಆಗಿ ಕಾಣಿಸುತ್ತೆ. ಮತ್ತು ಕಂಪ್ನಿದನ್ನು ನೀವು ತೊಗೊಬಂದು ಹಾಕಬೇಕಾಗತ್ತೆ. ನೀವು ಕಂಪ್ನಿದು ತೊಗೊಬಂದು ಹಾಕಿದಾಗ ಮಾತ್ರ ಅದು ಅಚ್ಚುಕಟ್ಟಾಗಿ ಕಾಣಿಸ್ತಾ ಬರುತ್ತೆ. ಇದು ಯಾವಾಗೂ ತಲೆಯಲ್ಲಿ ಇಟ್ಕೊಳ್ಳಿ. ಈ ಥರ ಕೆಲಸ ಮಾಡಬೇಕಂದ್ರೆ ಓಕೆ, ಪ್ರೊಫೈಲ್ ಲೈಟ್ ಆಗಿರ್ಬೋದು, ಫ್ಯಾನ್ಸಿ ಲೈಟ್ ಆಗಿರ್ಬೋದು, ಸೆನ್ಸರ್ ವರ್ಕ್ ಆಗಿರ್ಬೋದು, ರಿಪೇರಿ ಆ್ಯಂಡ್ ಸರ್ವಿಸ್ಗಾಗಿರ್ಬೋದು, ಓಕೆ, ನಾನು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೇ ಇದ್ರೂ ಬಂದು ಮಾಡಿಕೊಡ್ತೀನಿ. ಯಾವಾಗಲೂ ಈ ಥರ ಪ್ರೊಫೈಲ್ ಲೈಟನ್ನು ಹಾಕಬೇಕಂದ್ರೆ ನಮ್ಮ ಥರ ತಿಳಿದವರು ಮತ್ತು ಅನುಭವ ಉಳ್ಳವ್ರನ್ನ ತೊಗೊಬಂದು ಕೆಲಸ ಮಾಡಿಸಿದಾಗ ಕೆಲಸನೂ ಅಚ್ಚುಕಟ್ಟಾಗಿ ಬರುತ್ತೆ. ನಿಮಗೆ ಸಜೆಷನ್ನು ಕೊಡ್ತಾರೆ ಯಾವುದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ, ಕೆಲಸನೂ ನೀಟಾಗಿ ಬರುತ್ತೆ ಅಂತ ಹೇಳ್ತಾ, ಚೆನ್ನಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.